ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮನ್ಯಾಗ ಹೆಂಗೆ ಪನ್ನೀರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಬೆಣ್ಣೆ ಮಾಡಿಕೊಂಡು ಅದಾದಮೇಲೆ ನಿಮಗೆ ಪನ್ನೀರ್ ಹೆಂಗೆ ಮಾಡೋದು ತೋರಿಸ್ತೀನಿ. ಇಲ್ಲಿ ನಾನು ತೆಗೆದಿಟ್ಟಿರೋದು ಕೆನೆ ಇದೆ, ಹಾಲು ಮೇಲಿಂದ ಬರುತ್ತಲ್ಲ ಅದು ಕೆನೆ. ಇದನ್ನೆಲ್ಲ ನಾನು ಒಂದು ಕಂಟೈನರ್ ಒಳಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ ಒಳಗೆ. ಅದನ್ನು ನಾನೀಗ ಒಂದಿನ ತೆಗೆದು ಎಲ್ಲ ಸೇರಿಸಿ ಮಿಕ್ಸರ್ ಒಳಗೆ ಗ್ರೈಂಡ್ ಮಾಡ್ಕೋತೀನಿ. ಫಸ್ಟ್ ಕೆನೆನ ಹಾಕ್ಕೊಂಡು ಪಲ್ಸ್ ಮೋಡ್ ಒಳಗೆ ಮಾಡ್ಕೋತಿರ್ಬೇಕು. ಹಿಂಗೆ ಪೂರ್ತಿ ಗ್ರೈಂಡ್ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಒಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದನ್ನೂ ಪಲ್ಸ್ ಮೋಡ್ ಒಳಗೆ ಮಾಡ್ಕೊರಿ, ಅಂದರೆ ನಿಮ್ಗೆ ಬೆಣ್ಣೆ ಬೇಗ ಬರುತ್ತೆ. ನೋಡಿರಿ ಬೆಣ್ಣೆ ಎಷ್ಟು ಬೇಗ ಬಂದೈತಿ. ಇದು 10 ಡೇಸದ್ದು ನಾನು ಕೆನೆ ಕೂಡ ಇಟ್ಟಿದ್ದು ಬೆಣ್ಣೆ ಇದೆ, ಇಷ್ಟು ಬರುತ್ತೆ 10 ಡೇಸಿಗೆ. ನೋಡಿರಿ ನಾನು ಇದನ್ನು ಹೆಂಗೆ ತೆಗೆದು ತೋರಿಸ್ಕೊಡ್ತೀನಿ. ಹಿಂಗೆ ಒಂದು ಸ್ವಲ್ಪ ತೊಗೊಂಡು ಅದನ್ನು ಪೂರ್ತಿ ಹಿಂಗೆ ಸ್ಕ್ವೀಸ್ ಮಾಡಿ ತೆಗಿಬೇಕು, ಅಂದರೆ ಅದ್ರೊಳಗೆ ಏನು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ. ಹಿಂಗೆಲ್ಲ ತೆಗೆದು ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಮತ್ತೆ ಫ್ರಿಜ್ ಒಳಗೆ ಇಟ್ಕೋಬೋದು. ಇದನ್ನು ಒಂದು ಕಂಟೈನರ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೋರಿ. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ನಿಮ್ಗೆ ಯಾವ್ದು ಬೇಕಾದ. ನಾನು ಇಲ್ಲಿ ಸಿರಾಮಿಕ್ ಯೂಸ್ ಮಾಡತ್ತೀನಿ. ನಾನು ಇದನ್ನು ತರಿಸಿದ್ದೆ ಬಟ್ಟೆ ಇಡೋ ಸಂಬಂಧ ಅಂತ. ಇದ್ರೊಳಗೆ ನಾನು ಸ್ಟೋರ್ ಮಾಡ್ಕೋತೀನಿ. ನೋಡಿರಿ ಇದು 10 ಡೇಸಿದ ಬೆಣ್ಣೆ, ಇದು ಫುಲ್ ಬಾಕ್ಸ್ ತುಂಬೈತಿ. ನನಗೆ ಇದರಿಂದನೇ ನಾನು ಅಡುಗೆ ಮಾಡ್ತೀನಿ. ಆಲ್ಮೋಸ್ಟ್ ಹಿಂಗೆ ಆಯಿಲ್ ಹಾಕೋ ಬದಲಿ ನಾನು ಬೆಣ್ಣೆ ಯೂಸ್ ಮಾಡ್ತೀನಿ. ತುಪ್ಪ ಮಾಡೋಂಗಿಲ್ಲ. ನಿಮ್ಗೆ ಆ ವಿಡಿಯೋನೂ ಬೇಕಂದ್ರೆ ನಾನು ಇದು ಒಂದ್ಸಲ ತುಪ್ಪ ಮಾಡಿನೂ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ಬೇಕಂತಂದು. ಈಗ ಬರೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಉಳಿದಿರೋ ಅದನ್ನು ಹಾಲು, ಕೆಲವೊಬ್ರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡಿ ಆಮೇಲೆ ಬೆಣ್ಣೆ ಮಾಡ್ಕೋತಾರೆ. ಬಟ್ ನಾ ಇಲ್ಲಿ ಪ್ಲೇನ್ ಹಾಲು ಯೂಸ್ ಮಾಡೀನಿ. ಕೆನೆ ಒಳಗೆ ಏನು ನೀವು ತಗೊಂಡಿದ್ದಾಗ ಏನು ಹಾಲು ಬಂದಿರುತ್ತಲ್ಲ ಇದು ಅದನ್ನು ಬೆಣ್ಣೆ ಮಾಡ್ಕೊಂಡು ಉಳ್ದಿದ್ದ ಹಾಲನ್ನ ನಾನು ಈ ರೀತಿ ಬಿಸಿ ಮಾಡ್ಕೋತೀನಿ. ಇದನ್ನು ನೀವು ಹೆಪ್ಪು ಹಾಕ್ಕೋಬೋದು, ಹೆಪ್ಪು ಹಾಕ್ಕೊಂಡು ಮೊಸರು ಮಾಡ್ಬೋದು. ಇಲ್ಲಾಂದ್ರೆ ನಾನು ಈ ರೀತಿ ಪನ್ನೀರ್ ಮಾಡ್ಕೋತೀನಿ. ಇಲ್ಲಿ ನಾನು ವೆನಿಗರ್ ಮತ್ತು ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡತ್ತೀನಿ. ಒಡೆಯೋ ತನಕ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ. ಅದನ್ನು ಸ್ವಲ್ಪ ಹಾಕೋರಿ, ಜಾಸ್ತಿ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತ ಒಂದು ಸ್ವಲ್ಪ ಹಾಕಿದ್ರೆ ಅದು ಹಾಲು ಒಡೆಯೋದು ನಿಮಗೆ ಗೊತ್ತಾಗುತ್ತೆ. ನೋಡಿರಿ ಆ ಟೆಕ್ಸ್ಚರ್ ಹೆಂಗೆ ಚೇಂಜ್ ಆತ ನೀವು ಇಷ್ಟಿಷ್ಟು ಹಾಕ್ಕೊಂಡು ಆತಿದ್ಮೇಲೆ. ನೋಡಿರಿ ನಿಮ್ಗೆ ಟೆಕ್ಸ್ಚರ್ ಚೇಂಜ್ ಆಗೋದು ಗೊತ್ತಾಗತ್ತೆ, ಅಂದರೆ ಹೆಂಗೆ ಒಡೆ ಆತೈತಿ, ಎಷ್ಟೆಷ್ಟು ಒಡಿತ. ಇದು ಪೂರ್ತಿ ಒಡೆಯೋವರೆಗೂ ನೀವು ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ನಿಮ್ಗೆ ಗೊತ್ತಾಗತ್ತೆ ಪೂರ್ತಿ ಒಡೆದ್ಮೇಲೆ. ನೋಡಿರಿ ಈ ಟೆಕ್ಸ್ಚರ್ ನೋಡಿರಿ, ಇದು ಪೂರ್ತಿ ಹಾಲು ಒಡೆದೈತಿ. ಸೊ ಪನ್ನೀರ್ ಸಪ್ರೇಟ್ ಆಗೈತಿ, ನೀರು ಸಪ್ರೇಟ್ ಆಗೈತಿ. ಇಷ್ಟಾದ್ಮೇಲೆ ನೀವು ಇದನ್ನು ಒಂದು ಕ್ಲೋತ್, ಅಂದರೆ ಒಂದು ಸಾಫ್ಟ್ ಕ್ಲೋತ್, ಅಂದರೆ ಕರ್ಚಿಪ್ಪರ ಯೂಸ್ ಮಾಡ್ಕೋಬೋದು. ನೀವು ಹಳೆ ಕರ್ಚಿಪ್ಸ್ ಏನಾದರೂ ಇದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಬುತ್ತಿ ಅರ್ಬಿ ಅಂತ ಸಿಗುತ್ತೆ ಅದನ್ನು, ಅಥವಾ ಸಾಫ್ಟ್ ಕಾಟನ್ ಬಟ್ಟೆ ಇದ್ದರೂ ಹಿಂಗೆ ಇದನ್ನು ಹಾಕ್ಕೊಂಡು ಸೋಸ್ಕೊಂಡು ಇಟ್ಕೋಬೇಕು. ಇದನ್ನು ಏನು ವೆನಿಗರ್ ಹಾಕ್ಕೊಂಡಿರ್ತೀರಲ್ಲ ಅದು ಟೇಸ್ಟ್ ಒಂಥರ ಹಿಂಗೆ ಒಗ್ರು ಬರ್ತೈತಿ. ಅದಕ್ಕೆ ನೀವೇನು ಮಾಡಬೇಕು, ಈ ಪನ್ನೀರ್ದ ಸೋಸ್ಕೊಂಡ್ಮೇಲೆ ಈ ಪನ್ನೀರನ್ನ ಒಂದು ಸ್ವಲ್ಪ ವಾಶ್ ಮಾಡ್ಕೋಬೇಕು. ಅದನ್ನು ಹೆಂಗೆ ವಾಶ್ ಮಾಡೋದು ನಾನು ತೋರಿಸ್ತೀನಿ ಈ ವಿಡಿಯೋ ಒಳಗೆ, ಮುಂದೆ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಂಡು ನೋಡ್ಬೋದು. ನೋಡಿರಿ ನಾನು ಇಲ್ಲೇ ಪನ್ನೀರ್ ಅದನ್ನು ವಾಶ್ ಮಾಡೋದು ತೋರ್ಸಾತೀನಿ. ಏನಿಲ್ಲ, ಸಿಂಪಲ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರ ಒಳಗಿಂದೆಲ್ಲ ಅದು ವಿನಿಗರ್ ಹಿಡ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಅದನ್ನು ಆಮೇಲೆ ಹಿಂಗೆ ಚೆಂದಂಗೆ ಹಿಂಡ್ಕೋಬೇಕು, ಪೂರ್ತಿ ನೀಟಾಗಿ ಹಿಂಡ್ಕೊಂಡು ಅದನ್ನು ಆಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು ½ an hour ಎಲ್ಲರೂ ಹಿಂಗೆ ಕಟ್ಟಿ ಜೋತ್ ಬಿಡ್ರಿ. ಅಂದ್ರೆ ಅದ್ರೊಳಗಿಂದ ಎಕ್ಸ್ಟ್ರಾ ನೀರೇನಿರುತ್ತೆ ಅದೆಲ್ಲ ಹೋಗುತ್ತೆ ಅದರಿಂದ. ನೋಡಿರಿ ನಮ್ಮದು ಸಾಫ್ಟ್ ಮನ್ಯಾಗ ಮಾಡಿದ ಹೆಲ್ದಿಯೆಸ್ಟ್ ಪನ್ನೀರ್ ರೆಡಿ ಆಯ್ತು. ಆದಷ್ಟು ನೀವು ಹೆಲ್ದಿಯಾಗಿ ಬೆಣ್ಣೆ ಮತ್ತು ಪನ್ನೀರ್ ಮನ್ಯಾಗ ಟ್ರೈ ಮಾಡ್ಕೊರಿ. ಯಾರಿಗಾದ್ರೂ ತುಪ್ಪದ ವಿಡಿಯೋನು ಹೆಂಗೆ ಮಾಡಬೇಕು ಅಂತ ಬೇಕಾಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನಾ ಆ ವ್ಲಾಗು ನಿಮ್ಗೆ ಇಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ. Thank you. See you in the next vlog.